ಯಾಕ ಸ್ವಲ್ಪ ಮೆಮರಿ ಪವರ್ ಕಡಿಮೆ ಆಗ್ಬಿಟ್ಟೈತಿ. ಮತ್ತ ಬಾಳ ದಿನ ಆತ್ರ ಯಾಕೋ ನೆನಪಿನ ಶಕ್ತಿನೇ ಹೊಂಟೈತಿ. ಅದಕ್ಕ ಅದ್ರ ಬಗ್ಗೆ ಏನ್ ಸ್ವಲ್ಪ ನೀವು ಮಾಹಿತಿ ಕೊಡ್ರಲ್ಲ, ಅದಕ್ಕೆ ಏನದ? ನಮ್ಮಲ್ಲಿ ಅದಾವಲ್ರಿ ಪತಂಜಲಿ ಒಳಗ ಮೆಡಿಸಿನ್ಸ್ ಅದಾವು ಮೆಮರಿ ಸಂಬಂಧ ಅಂತಂದು, ಅದನ್ನ ಕೊಡ್ತೀನಂತ ನೀವ್ ತಗೊಳ್ರಲ್ಲ. ಇವನ್ನ ಒಂದ್ ಸ್ವಲ್ಪ ದಿನ ತಗೊಳ್ರಿ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದ. ಸ್ವಲ್ಪ ಬಾಳ್ ಸ್ಟ್ರೆಸ್ ತಗೊಂಡಾಗ್ನು ಮೆಮರಿ ಕಡಿಮೆ ಆಗಿರ್ತದ. ಮತ್ತೆ ಸ್ಟ್ರೆಸ್ ಮೆಮರಿ ಗ್ರಿಟ್, ಹಾ ಮೆಮರಿ ಗ್ರಿಟ್ ಅಂತಂದು, ಮತ್ತೆ ಮೇಧಾವಟಿ ಅಂತಂದು ಗುಳಿಗಿ. ಈಗ ಇದು ಹೊಸ ಲಾಂಚ್ ಆಗೇತಿ ಮೆಮರಿ ಗ್ರಿಟ್ ಅಂತಂದು. ಇದ್ರ ಹೆಸರೊಳಗ್ನೆ ಗೊತ್ತಾಗ್ಬಿಡ್ತದಲ್ರಿ ಮೆಮರಿ ಅಂತಂದು. ನೀವೇ ಇಷ್ಟೆಲ್ಲಾ ತರಿಸ್ತಿರ್ತೀರಿ, ಇದೇ ನೆನಪಿಲ್ಲ ಅಂತಂದ್ರ ಹೆಂಗ್? ನಾನ್ ಮೆಮರಿ ಗ್ರಿಟ್ ತಗೊಂಡ್ರೆ ನನಗ ಮೆಮರಿ ಇಂಪ್ರೂವ್ಮೆಂಟ್ ಆಗತ್ತ ಅಂತ ಅನ್ನೋದು ತಗೋಬೇಕಿಲ್ರಿ ಸರ್? ತಗೊಳ್ರಿ ಮ್ಯಾಗಿಂತ ಇದನ್ನ, ನಿಮ್ದು ಮೆಮರಿ ಇಂಪ್ರೂವ್ಮೆಂಟ್ ಆಗ್ತೈತ್ರಿ. ಇದ್ರಾಗೇನು ಸೈಡ್ ಎಫೆಕ್ಟ್ಸ್ ಏನ್ ಇರಂಗಿಲ್ರಿ, ಹರ್ಬಲ್ಲೇ ಇರ್ತಾವು. ಮತ್ತೆ ಯಾವ್ದಕ್ಕೂ ಪ್ರಾಬ್ಲಮ್ನು ಇಲ್ಲ. ಆರಾಮಾಗಿ ನೀವು ನಿದ್ದಿನೂ ಆಗ್ತದ, ಸ್ಟ್ರೆಸ್ ಕಡಿಮೆ ಆಗ್ತದ. ಬಿಸ್ನೆಸ್ ಅಂತ ನಾನು ಆಟೋಮೆಟಿಕ್ಲಿ ಸ್ಟ್ರೆಸ್ ಜಾಸ್ತಿ ಇದ್ದೇ ಇರ್ತದ, ಕಡಿಮೆ ಆಗ್ತದ. ನನಗೂ ನೆನಪೇ ಇರಂಗಿಲ್ರಿ ಒಟ್ಟಾರೆ ಓಕೆ ಆಯ್ತು. ಇದನ್ನ ಯಾವ ತರ ತಗೊಳುದು ಇದ್ರ ಬಗ್ಗೆ ನಾ ಎಲ್ಲಾ ಡಿಟೇಲ್ ಆಗಿ ಹೇಳ್ತೀನಂತ. ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರಿಗೂ ಇದ್ರ ಬಗ್ಗೆ ನಾವು ನಾಲೆಜ್